ಸಣ್ಣತನ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸಣ್ಣತನ, ಪ್ರಚಾರ ಕೇಂದ್ರಿತ, ಒಟ್ಟಾರೆ ಪ್ರಚಾರದಲ್ಲಿರಬೇಕು, ನಾವೇ ಮಾಡಿದ್ದು, ನಮ್ಮನ್ನ ಬಿಟ್ಟರೆ ಯಾರೂ ಮಾಡಕ್ಕಾಗಲ್ಲ, ಈ ತರದ ಪ್ರಚಾರ ಕೇಂದ್ರಿತ ಬಿಜೆಪಿ ನಾಯಕರ ಸಣ್ಣತನ ಪ್ರದರ್ಶನ ಆಗಿದೆ. ರಾಜ್ಯ ಸರ್ಕಾರವು ಅನುದಾನ ನೀಡಿದಂತಹ ಒಂದು ಯೋಜನೆ, ಆ ಯೋಜನೆಯ ಉದ್ಘಾಟನೆಗೆ ರಾಜ್ಯ ಸರ್ಕಾರವನ್ನೇ ಕರೆಯಲಿಲ್ಲ. ಆ ಕಾರ್ಯಕ್ರಮವನ್ನ ಬಿಜೆಪಿಯ ಅಧಿಕೃತ ಕಾರ್ಯಕ್ರಮದ, ಬಿಜೆಪಿ ಪಕ್ಷದ ಕಾರ್ಯಕ್ರಮ, ಮಲ್ಲೇಶ್ವರಂನ, ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಜಗನ್ನಾಥ ಭವನದಲ್ಲಿ ಬಿಜೆಪಿ ಕಾರ್ಯಕ್ರಮ ನಡೆಯುತ್ತಲ್ಲ, ಅದೇ ತರದ ಕಾರ್ಯಕ್ರಮದ ತರ ಮಾಡಿಬಿಟ್ಟಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಸಿಗಂದೂರು ಸೇತುವೆ ಉದ್ಘಾಟನೆ, ಶಿವಮೊಗ್ಗದಲ್ಲಿ ಸಿಗಂದೂರು ಸೇತುವೆ ಉದ್ಘಾಟನೆ, 2 ಕಿಲೋಮೀಟರ್ ದೂರದ 478 ಕೋಟಿ ರೂಪಾಯಿ ವೆಚ್ಚದ ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮವನ್ನು ಬಿಜೆಪಿಯ, ಬೆಂಗಳೂರಿನ ಬಿಜೆಪಿಯ ಮಲ್ಲೇಶ್ವರಂನಲ್ಲಿರುವಂತಹ ಜಗನ್ನಾಥ ಭವನದಲ್ಲಿ ನಡೆಯುತ್ತಲ್ಲ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ, ಅದೇ ಥರ ನಡೆಸಿಬಿಟ್ಟಿದ್ದಾರೆ ಬಿಜೆಪಿಯವರು. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯನವರು 2 ಪುಟಗಳ ಖಾರವಾದಂತಹ ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೂ ಕೂಡ ಸಿದ್ದರಾಮಯ್ಯನವರು ಪತ್ರವನ್ನು ಬರೆದಿದ್ರು. ಏನು ಬರೆದಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ, 14ನೇ ತಾರೀಕು ಅಂದರೆ ನಿನ್ನೆ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದಿರಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ. ಒಂದು 2,000 ಕೋಟಿ ರೂಪಾಯಿ ಮೊತ್ತದ ರಾಷ್ಟ್ರೀಯ ಹೆದ್ದಾರಿ ಯೋಜನೆ, ನ್ಯಾಷನಲ್ ಹೈವೇ 9, 9ನೆಯ ರಾಷ್ಟ್ರೀಯ ಹೆದ್ದಾರಿ 9, ಅದರಲ್ಲಿ 88 ಕಿಲೋಮೀಟರ್ ದೂರದ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀರಿ. 2,000 ಕೋಟಿ ರೂಪಾಯಿ ಮೊತ್ತದ ಚಾಲನೆ, 2,000 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದೀರಿ. ಜೊತೆಗೆ ಸಿಗಂದೂರು ಸೇತುವೆಯನ್ನು ಉದ್ಘಾಟನೆ ಮಾಡಿದಿರಿ. ಈ ರಾಜ್ಯ ಸರ್ಕಾರದ ಪಾಲುದಾರಿಕೆ ಇದೆ. 2013ರಲ್ಲಿ ಸಿಗಂದೂರು ಸೇತುವೆಗೆ ಸಂಬಂಧಪಟ್ಟ ಹಾಗೆ ಮೊದಲ ಹೆಜ್ಜೆಯನ್ನು ಇಟ್ಟು ಅಲ್ಲೊಂದು ಸೇತುವೆ ಆಗಬೇಕು ಅಂತೇಳಿ ನಿರ್ಧಾರ ತೆಗೆದುಕೊಂಡಿದ್ದೆ ನಮ್ಮ ಸರ್ಕಾರ. ಆದರೆ ನಮ್ಮ ಗಮನಕ್ಕೆ ಬಾರದೆ ಕಡೆಯ ಹಂತದಲ್ಲಿ ನಮ್ಮ ಗಮನಕ್ಕೆ ತಂದು ನೀವು ಈ ಯೋಜನೆಯ ಉದ್ಘಾಟನೆಯನ್ನು ಮಾಡಿದಿರಿ. ಇದರ ಮುಖಾಂತರ ಶಿಷ್ಟಾಚಾರ ಮತ್ತು ಒಕ್ಕೂಟ ವ್ಯವಸ್ಥೆ ಏನಿದೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ ಎನ್ನುವಂಥ ಅಂಶವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅವರಿಗೆ ಬರೆದಂಥ 2 ಪುಟಗಳ ಪತ್ರದಲ್ಲಿ ಹೇಳಿದ್ದಾರೆ. ಸಾಗರ ತಾಲೂಕಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಪೂರ್ವಾನುಮತಿ ಪಡೆಯದೆ ಮತ್ತು ರಾಜ್ಯ ಸರ್ಕಾರದ ಜೊತೆಗೆ ಸಮಾಲೋಚನೆಯನ್ನು ಮಾಡದೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಸಮಾಲೋಚನೆಯನ್ನು ಮಾಡದೆ ಮುಖ್ಯಮಂತ್ರಿಗಳ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಣ ಮಾಡಿದ್ದಾರೆ ಬಿಜೆಪಿಯವರು. ಬಿಜೆಪಿ ಕಾರ್ಯಕ್ರಮ ತರ ಅದು ಆಗಿದ್ದು. ರಾಘವೇಂದ್ರ, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಹೈಕೋರ್ಟ್ಗೆ ಯಾರೋ ಅಪ್ಲಿಕೇಶನ್ ಅನ್ನು ಹಾಕೊಂಡಿದಾರಲ್ಲ, ಯಡಿಯೂರಪ್ಪ ಹೆಸರನ್ನು ಇಡಬೇಕು ಅಂತೇಳಿ, ಅದೀಗ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತೇಳಿ ನಿತಿನ್ ಗಡ್ಕರಿ ಅವರು ಅದಕ್ಕೆ ಹೆಸರನ್ನು ಇಟ್ಟಿದ್ದಾರೆ ನಿನ್ನ ಉದ್ಘಾಟನೆಯ ಬಳಿಕ. ಈಗ ಅಲ್ಲಿ ಹೈಕೋರ್ಟಿಗೆ ಒಬ್ಬರು ಮಹಾತ್ಮರು ಅರ್ಜಿಯನ್ನು ಹಾಕೊಂಡಿದ್ದಾರೆ, ಯಡಿಯೂರಪ್ಪನವರ ಹೆಸರನ್ನು ಇಡಬೇಕು ಅಂತೇಳಿ. 9 ಭ್ರಷ್ಟಾಚಾರದ ಕೇಸುಗಳನ್ನು ಎದುರಿಸ್ತಾ ಇರುವಂತಹ ಒಬ್ಬ ರಾಜಕಾರಣಿ 2018ರಲ್ಲಿ ಚುನಾವಣಾ ಆಯೋಗಕ್ಕೆ ಯಡಿಯೂರಪ್ಪ ಕೊಟ್ಟಂತ ಅಫಿಡವಿಟ್ನ ಪ್ರಕಾರ 8 ಭ್ರಷ್ಟಾಚಾರದ ಕೇಸುಗಳು, ಅದು ಕೂಡ ಕೆಲವು ಗಂಭೀರ ಕೇಸುಗಳಿದಾವೆ. ಇಡಿ ಕೇಸು, ಲೋಕಾಯುಕ್ತ ಕೇಸು, ಡಿನೋಟಿಫಿಕೇಶನ್ನು, ಈ ತರದ ಕೇಸುಗಳಿದಾವೆ. ಆ 8 ಕೇಸುಗಳನ್ನು ಎದುರಿಸ್ತಾ ಇರುವಂತಹ ಭ್ರಷ್ಟಾಚಾರದ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಆಗಿದ್ದಾಗಲೇ ಜೈಲಿಗೆ ಹೋಗಿದ್ದಂತಹ ಯಡಿಯೂರಪ್ಪ ಹೆಸರನ್ನು ಇಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಶಿವಮೊಗ್ಗದಲ್ಲಿ ಬೇರೆ ಯಾರು ಗಣ್ಯರು ಕಾಣಿಸಲೇ ಇಲ್ಲ ಪಾಪ ಆ ಅರ್ಜಿದಾರರಿಗೆ. ಸೊ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆದಿದ್ದಾರೆ. ನಮ್ಮ ಅನುಮತಿಯನ್ನು, ನಮ್ಮ ಸಮಾಲೋಚನೆಯನ್ನು ಮಾಡಬೇಕಲ್ಲ, ಇಂಥ ದಿನ ಉದ್ಘಾಟನೆ ಮಾಡ್ತಾ ಇದ್ದೀವಿ, ಈ ತರ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು, ಮುಖ್ಯಮಂತ್ರಿಗಳು ರಾಘವೇಂದ್ರ ಅವರು ನಿನ್ನೆ ತಮ್ಮ ಟ್ವಿಟರ್ ಖಾತೆಯಲ್ಲಿ 2 ಲೆಟರನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಜುಲೈ 9ನೇ ತಾರೀಕಿಗೆ ನಾನು ಪತ್ರವನ್ನು ಬರೆದಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಂತೇಳಿ. ಜುಲೈ 14ನೇ ತಾರೀಕು ಕಾರ್ಯಕ್ರಮ ಇಟ್ಕೊಂಡು ಜುಲೈ 9ಕ್ಕೆ ಪತ್ರ ಬರೀತಾರೆ ಸಿದ್ದರಾಮಯ್ಯನವರಿಗೆ. ಒಬ್ಬ ಸಂಸದನಿಗೆ ಇರಬೇಕಾದಂಥ ಕನಿಷ್ಠ ಜ್ಞಾನ. ಈಗ ಫಾರ್ ಎಕ್ಸಾಂಪಲ್ ರಾಘವೇಂದ್ರ ಅವರನ್ನ, ಸಂಸದರನ್ನ, ಸರ್ ನಾಳೆ ಎಲ್ಲಾದ್ರೂ ಫಂಕ್ಷನಿಗೆ ಬನ್ನಿ ಅಂತೇಳಿ ಹೋಗಿ ಕರೆದ್ರೆ ಬರ್ತಾರ?
ದೊಡ್ಡ ಕಾರ್ಯಕ್ರಮಕ್ಕೆ ಪೂರ್ವ ನಿಗದಿ ಕಾರ್ಯಕ್ರಮಗಳಿರಲ್ವಾ ಸಂಸದರಿಗೆ? ಮುಖ್ಯಮಂತ್ರಿಗಳಿಗೆ ಪೂರ್ವ ನಿಗದಿ ಕಾರ್ಯಕ್ರಮಗಳು, ಪೂರ್ವ ನಿಗದಿ ಸಭೆಗಳಿರಲ್ವಾ? ಕಾರ್ಯಕ್ರಮ ಒಂದು ಆಯೋಜನೆ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳ ಉಪಸ್ಥಿತಿ ಬೇಕು, ಅಥವಾ ಉಪಮುಖ್ಯಮಂತ್ರಿಗಳ ಉಪಸ್ಥಿತಿ ಬೇಕು, ಅಥವಾ ಮಂತ್ರಿಗಳ ಉಪಸ್ಥಿತಿ ಬೇಕು ಅಂತ ಹೇಳಿದ್ರೆ ತಿಂಗಳು ಅದಕ್ಕೆ ಅವರ ಕನ್ಸಲ್ಟೇಷನ್ ಮಾಡಿ ಅವರ ಟೈಮ್ ನೋಡ್ಕೊಂಡು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಬೇಕಾದ್ರೆ ಏನು 4 ದಿವಸ ಮುಂಚೆ ಹೇಳಿಬಿಟ್ಟು ಕರೆಸಿದ್ದ ನರೇಂದ್ರ ಮೋದಿ ಅವರನ್ನ? ಪ್ರಧಾನಮಂತ್ರಿಗಳ ಅವರ ಟೈಮ್ ನೋಡ್ಕೊಂಡು ತಾನೇ ಉದ್ಘಾಟನೆ ಮಾಡುವಂಥದ್ದು, ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು, ಅದನ್ನು ಮಾಡೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಬಂದುಬಿಟ್ರೆ ಮೈಲೇಜ್ ಹೋಗುತ್ತೆ ಅಂತೇಳಿ ಭಯ ಇವರಿಗೆ. ಸೊ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಚೀಫ್ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರವನ್ನು ಕನ್ಸಲ್ಟ್ ಮಾಡದೆ ನನ್ನ ಹೆಸರನ್ನು ಮುದ್ರಣ ಮಾಡಲಾಗಿದೆ. ಸೊ 11ನೇ ತಾರೀಕು, ಜುಲೈ 11ನೇ ತಾರೀಕು ನಾನು ನಿತಿನ್ ಗಡ್ಕರಿ ಅವರಿಗೆ ಪತ್ರವನ್ನು ಬರೆದಿದ್ದೀನಿ, ದಯವಿಟ್ಟು ಕಾರ್ಯಕ್ರಮವನ್ನು ಮುಂದೂಡಿ ಅಂತೇಳಿ. ಅದ್ರ ಜೊತೆಗೆ ಇನ್ನೂ ಕಾಮಗಾರಿ ಮುಗ್ದಿಲ್ಲ. ಮುಖ್ಯಮಂತ್ರಿಗಳು ಬರೆದಂಥ ಪತ್ರದಲ್ಲಿ, ನರೇಂದ್ರ ಮೋದಿ ಅವರಿಗೆ ಬರೆದಂಥ ಪತ್ರದಲ್ಲಿ ಇರತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ಆಸ್ ಪರ್ ದಿ ಟೆಕ್ನಿಕಲ್ ರಿಪೋರ್ಟ್, ತಾಂತ್ರಿಕ ತಜ್ಞರ ಸಮಿತಿಗಳ ಪ್ರಕಾರ ದಿ ವರ್ಕ್ಸ್ ರಿಲೇಟೆಡ್ ಟು ದಿ ಪ್ರಾಜೆಕ್ಟ್ ಆರ್ ಯೆಟ್ ಟು ಕಂಪ್ಲೀಟೆಡ್ ಅಂಡ್ ಹೆನ್ಸ್ ದಿ ಪ್ರೋಗ್ರಾಮ್ ಶುಡ್ ನಾಟ್ ಹ್ಯಾವ್ ಬೀನ್ ಕಂಡಕ್ಟೆಡ್ ಇನ್ ಹರಿ. ಇನ್ನು ಆ ಯೋಜನೆ ಕಾಮಗಾರಿಯನ್ನೇ ಮುಗ್ದಿಲ್ಲ ಪೂರ್ಣ ಪ್ರಮಾಣದಲ್ಲಿ, ಯಾಕೆ ಎಷ್ಟು ತರಾತುರಿ ಅಂತೇಳಿ ಮುಖ್ಯಮಂತ್ರಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ. ಜೊತೆಗೆ ಪ್ರೋಟೋಕಾಲ್ ಅಂತ ಇರುತ್ತೆ, ಶಿಷ್ಟಾಚಾರಗಳಂತ ಇರುತ್ತೆ, ಆ ಶಿಷ್ಟಾಚಾರಗಳನ್ನು ಉಲ್ಲಂಘನೆ ಮಾಡಲಾಗಿದೆ. ದ ನೇಮ್ ಆಫ್ ಮಾಜಿ ಮುಖ್ಯಮಂತ್ರಿಯ ಹೆಸರು ಯಾರು? BS ಯಡಿಯೂರಪ್ಪನವರ ಹೆಸರನ್ನ ಈಗ ಹಾಲಿ ಉಪಮುಖ್ಯಮಂತ್ರಿಗಳ ಹೆಸರಿಗಿಂತ ಮುಂಚೆ ಹಾಕಲಾಗಿದೆ. ಕರ್ನಾಟಕ ವಿಧಾನಸಭೆ ಮತ್ತು ವಿಧಾನಸಭೆಯ ಸಭಾಧ್ಯಕ್ಷರು ಮತ್ತು ವಿಧಾನ ಪರಿಷತ್ನ ಸಭಾಪತಿ ಇವರ ಹೆಸರಿಗಿಂತ ಮುಂಚೆ ಮಾಜಿ ಮುಖ್ಯಮಂತ್ರಿಯ ಹೆಸರನ್ನು ಹಾಕಲಾಗಿದೆ. ಸಚಿವರ ಹೆಸರಿಗಿಂತ ಮುಂಚೆ ಮಾಜಿ ಮುಖ್ಯಮಂತ್ರಿಗಳ ಹೆಸರನ್ನು ಆಹ್ವಾನ ಪತ್ರಿಕೆಯಲ್ಲಿ ಹಾಕಲಾಗಿದೆ. ಒಂದು ಶಿಷ್ಟಾಚಾರ ಅಂತ ಇರುತ್ತೆ. ಈಗ ರಾಜ್ಯಕ್ಕಾದ್ರೆ ಹೆಡ್ ಆಫ್ ದಿ ಸ್ಟೇಟ್ ಅಂತ ಹೋದಾಗ, ಈಗ ರಾಜ್ಯಪಾಲರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಮೊದಲು ರಾಜ್ಯಪಾಲರ ಹೆಸರು ಇರುತ್ತೆ, ಅದಾದ್ಮೇಲೆ ಮುಖ್ಯಮಂತ್ರಿಗಳ ಹೆಸರು. ಈಗ ದೇಶದ ಕಾರ್ಯಕ್ರಮ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸಂಸತ್ ಭವನದ ಕಾಮಗಾರಿಗೆ ರಾಷ್ಟ್ರಪತಿಗಳನ್ನು ಕರೀಲೇ ಇಲ್ಲ ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿಗಳು. ಕಾನ್ಸ್ಟಿಟ್ಯೂಷನ್ನ ಭಾರತ ರಾಜ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿಗಳು ಕರೀಲೇ ಇಲ್ಲ. ನರೇಂದ್ರ ಮೋದಿ ಅವರು ಅವ್ರ ಪಾಡಿಗೆ ಕಾರ್ಯಕ್ರಮ ಮಾಡ್ಕೊಂಡು ಹೋದ್ರು. ಆ ಥರ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ. ಅದರಲ್ಲೆಲ್ಲ ನಿಸ್ಸೀಮರು ಬಿಜೆಪಿಯವರು. ಸೊ ಅದೇ ಆಗಿರುವಂಥದ್ದು ಇಲ್ಲೂ ಕೂಡ. ಸೊ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆದಿದ್ದಾರೆ. ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಪ್ಲೇಸ್ ಆನ್ ರೆಕಾರ್ಡ್ ಇಟ್ಸ್ ಪ್ರೊಟೆಸ್ಟ್. ನಾವು ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಜೊತೆಗೆ ಇದು ಒಕ್ಕೂಟ ವ್ಯವಸ್ಥೆ ಏನಿದೆ ಅದಕ್ಕೆ ವಿರುದ್ಧವಾದಂತಹ ಕ್ರಮ. ಮುಖ್ಯಮಂತ್ರಿಗಳು ಈ ಮುಖಾಂತರ ನಿಮಗೆ ಮನವಿಯನ್ನು ಮಾಡ್ತಾ ಇದ್ದಾರೆ, ದಯವಿಟ್ಟು ಭವಿಷ್ಯದಲ್ಲಿ ಇಂತಹ ಉದ್ದಟತನ ಪ್ರದರ್ಶನ ಮಾಡದಂತೆ ನಿಮ್ಮ ಸಚಿವಾಲಯಗಳಿಗೆ ಸೂಚನೆ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಪ್ರಚಾರ ನಾವು ಮಾಡಿದ್ದು ಯಡಿಯೂರಪ್ಪ ಹೆಸರಿಡಿ. ಯಾಕೆ ಯಡಿಯೂರಪ್ಪನವರ ಹೆಸರಿಡಬೇಕು? ಅಲ್ಲಿ ಕುವೆಂಪು ಅವರಿದ್ದಾರೆ, ಸಿಗಂದೂರು ಚೌಡೇಶ್ವರಿ, ಆ ತಾಯಿ ದರ್ಶನಕ್ಕೋಸ್ಕರನೇ ಮಾಡಲಾಗ್ತಿರುವಂತಹ ಸೇತುವೆ, ಅದೇ ಹೆಸರಿರಲಿ. ಏನಕ್ಕೆ ಯಡಿಯೂರಪ್ಪ ಹೆಸರಿಡಬೇಕು? ಭ್ರಷ್ಟಾಚಾರದ ಕೇಸುಗಳಲ್ಲಿ ಜೈಲಿಗೆ ಹೋದಂಥ ಒಬ್ಬ ಮುಖ್ಯಮಂತ್ರಿ ಹೆಸರನ್ನು ಯಾಕೆ ಇಡಬೇಕು ಅಂತ ಪವಿತ್ರ ಕ್ಷೇತ್ರಕ್ಕೆ ಕನೆಕ್ಟ್ ಮಾಡುವಂತಹ ಸ್ಥಳಕ್ಕೆ. ಸೊ ಸಂಘರ್ಷ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಂಘರ್ಷ. ಕಾಂಗ್ರೆಸ್ ಆಡಳಿತ ಇರತಕ್ಕಂತಹ ಕರ್ನಾಟಕ ಸರ್ಕಾರ ಮತ್ತು BJP ನೇತೃತ್ವದ NDA ಸರ್ಕಾರ ಇರತಕ್ಕಂತಹ ಕೇಂದ್ರ ಸರ್ಕಾರದ ನಡುವಿನ ಸಂಘರ್ಷದ ಕಥೆ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.